ಅಮ್ಮ ಹುಷಾರಿದ್ದಾಳೆ. ಇಲ್ಲೇ ಕುತ್ಕೊಳ್ಳಿ ಅಮ್ಮ, ನೀರು ತೊಗೊಂಬರ್ತೀನಿ. ಅಮ್ಮ ನೀರು ತೊಳೆ. ಅಮ್ಮ BP-ನಾ ಇಲ್ಲ ತಲೆ ಸುತ್ತಾ ಇದೆಯಮ್ಮ? ಎಷ್ಟು ಸುಸ್ತಾ ಇದೆ ಆಗ್ತದೆ. ಈ ವಯಸ್ಸಾದ ಕಾಲದಲ್ಲಿ ಒಬ್ಬೊಬ್ಬರೇ ಯಾಕಮ್ಮ ಓಡಾಡ್ತೀರಾ? ಯಾರನ್ನ ಜೊತೆಲಿರ್ಬೇಕಮ್ಮ. ನಿಮ್ಮ ಮನೆಯವ್ರದ್ದು ಯಾರ್ದನ ಫೋನ್ ನಂಬರ್ ಹೇಳಿ, ನಾನು ಫೋನ್ ಮಾಡ್ತೀನಿ. ಇಲ್ಲ ಕಣಣ್ಣ, ನಾನು ದೇವಿಪುರದಿಂದ ಬಂದೀವ್ನಿ. ನನ್ನ ಮಗಳು ಹುಡ್ಕಕ್ಕೆ ಬಂದೀವ್ನಿ. ಅಮ್ಮ ಮಗಳನ್ನ ಯಾವ್ಯಾರಿ ಅಮ್ಮ? ಬನ್ನಿ ಅಮ್ಮ, ನಾನೇ ಕರ್ಕೊಂಡು ಹೋಗ್ತೀನಿ. ಮಗಳು ಮನೆ ಬಿಟ್ಟು ಬಂದ್ಬಿಟ್ಟವಳೆ ಕಣಪ್ಪ. ಎಲ್ಲ ಅವಳು ಗೊತ್ತಿಲ್ಲ. ಅಯ್ಯೋ ಪಾಪ, ಎತ್ತರಟ್ಟು ಯಾಕೆ ಹಿಂಗೆ ಉರಿಸ್ತಾರ ಈ ಮಕ್ಕಳು? ಅಯ್ಯಯ್ಯೋ ಇಲ್ಲ ಕಣವ, ನನ್ನ ಮಗಳು ಶಾನ ಒಳ್ಳೆವಳು. ಅಂತ ಹುಡುಗಿ ನಾನೇ ಅವಳನ್ನ ಸರಿಯಾಗಿ ಅರ್ಥ ಮಾಡಿ ಕೇಳಲಿಲ್ಲ. ಇಷ್ಟಾದರೂ ನೀನು ಮಗಳೇ ಬಿಟ್ಕೊಳ್ಳಿಲ್ಲಲ್ಲವ, ಚಿಂದಂತ ಮನಸ್ಸು. ಅಡ್ರೆಸ್ ಇಲ್ಲಲೇ ಇವರೇ ತಡ್ಕೋದು ತುಂಬ ಕಷ್ಟ ಅಮ್ಮ. ಅಷ್ಟನೇ ಆದ್ರೂ ಅದು ಸಾಧ್ಯನೇ ಅಲ್ವೇ? ಅಮ್ಮ ಏನಾರು ತಿಂದ್ರ ಊಟ ತರಲ್ಲ? ಇಲ್ಲಪ್ಪ ಪರವಾಗಿಲ್ಲ. ಅಮ್ಮ ದುಡ್ಡೇನಾರ? ಇಲ್ಲ ಕಣಪ್ಪ ಬೇಡ, ಅಂಥವು ದುಡ್ಡೈತೆ. ಇಲ್ಲಿ ಹೊಟ್ಟೆಗೆ ತಿನ್ನಕ್ಕೆ ಯಾವ್ದಾದ್ರು ಸಣ್ಣ ಸಣ್ಣದು ಹೋಟ್ಲುಗಳವೆ, ಎತ್ತ ಕಣ್ಣು ಆಡ್ಸಿರುವೆ, ದೊಡ್ಡ ದೊಡ್ಡ ಹೋಟ್ಲುಗಳು ಕಾಣ್ತವೆ. ಅಮ್ಮ ಇಲ್ಲೇ ಕಲ್ಯಾಣಿ ಕ್ಯಾಂಟೀನ್ ಅಂತ ಇದೆ, ಅಲ್ಲಿ ಒಳ್ಳೆ ಊಟ ಸಿಗುತ್ತೆ, ಊಟ ಮಾಡ್ಕೊಂಡು ಹೋಗಿ. ಸರಿ ಕಣಪ್ಪ ಸರಿ, ಚಾನ ಉಪಕಾರ ಆಯ್ತು. ಬರ್ತೀವಮ್ಮ. ಅಯ್ಯಯ್ಯ ಅಯ್ಯಪ್ಪ. ಬಾಬಾ, ಪೊಲೀಸ್ ಅವರು ಗೋಪಾಲ್ ಅವ್ರನ್ನ ಕರ್ಕೊಂಡು ಹೋದ್ರು. ಅಪ್ಪಯ್ಯನ್ನ ಯಾಕೋ ಅವ್ರ್ಯಾಕೆ ಮಾವಯ್ಯನ ಕರ್ಕೊಂಡೋದ್ರು? ಬಂಗಾರಮ್ಮನವ್ರ ಮನೆಗೆ ಕಳ್ಳರನ್ನ ಕಳಿಸಿ ಪರಾರಿ ಆಗೋಳಲ್ಲ ನೀನು ಹೆಂಡ್ತಿ, ಅದಕ್ಕೆ ಅವಳು ಬರೋ ತನಕ ನೀನು ಸ್ಟೇಷನ್ಗೆ ನಡಿ. ಎಲ್ಲ ಈ ರಾಜಿ ಕೆಲಸ ಬಾವ. ನಿನ್ನೆ ಅವ್ವ ಮನೆ ಬಿಟ್ಟು ಹೋಗಿರೋದಕ್ಕೂ ನಿಮ್ಮ ಮನೇಲಿ ಕಳ್ಳರು ನುಗ್ಗಿರೋದಕ್ಕೂ ಗಂಟು ಹಾಕಿ ಎಲ್ಲ ನಮ್ಮ ಮನೆಯವ್ರ ಮೇಲೆ ಬರೋ ಥರ ಕತೆ ಕಟ್ಟಿದ್ದಾಳೆ. ಅಂದ್ರೆ ಈಗ ಒಬ್ಬ ಮನೆ ಬಿಟ್ಟೋಗಿರೋ ವಿಷಯ ಎಲ್ರಿಗೂ ಗೊತ್ತಾಗೋಯ್ತಾ? ಬಾವ. ಕೋಕೋ, ಯಾವುದೇ ಕಾರಣಕ್ಕೂ ಈಸಿಯ ಸ್ನೇಹವ್ರಿಗೆ ಗೊತ್ತಾಗ್ಬಾರ್ದು. ನೀನು ಹೇಳಕ್ ಹೋಗ್ಬೇಡ. ನಾನು ಸ್ಟೇಷನ್ಗೆ ಫೋನ್ ಮಾಡ್ಬಿಟ್ಟು ನಿಂಗೆ ಫೋನ್ ಮಾಡ್ತೀನಿ. ಹಾಂ ಹಲೋ ಕಂಟೇಣ, ಅಯ್ಯೋ ಹೌದಾ ಅಣ್ಣ? ನಾನು ಆಚೆ ಇದ್ದೆ. ಈಗಲೇ ಸ್ಟೇಷನ್ಗೆ ಹೋಗಿ ಏನು ಅಂತ ವಿಚಾರ ಮಾಡಿ ನಿಮಗೆ ಫೋನ್ ಮಾಡ್ತೀರಣ್ಣ. ಬಿರ್ನೆ ಹೋಗೋ ಜಿಗ್ನೆ. ಆಯಿತು. ಕಲಿ ಒಂದು ಸಿಗಾರ್ ಕೊಡಮ್ಮ. ಅಮ್ಮ, ಊರು ಜನ ನೋಡಿದ್ರೆ ನಿನ್ನ ಮೇಲೆ ಡೌಟ್ ಬರಬಾರ್ದು, ಹಾಗೆ ನಡ್ಕೋಬೇಕು ನೀನು. ಕಾರ್ಲೆಲ್ಲ ಸಿಗಾರ್ ಸೇದಿದ್ರೆ ಅಂದ್ರೆ ಕೊಡಲ್ಲ ನೀನು? ಕೊಡಲ್ಲ ಅಂದರೆ ನೀನೆಲ್ಲಿ ಬಿಡ್ತೀಯ? ಪೂರೈಸ್ಬೇಡ. ಸರಿ ತಗೋ. ಅದಕ್ಕೆ ಹೇಳೋದು ನನ್ನ ಮುದ್ದು ಮಗ ಅಂತ. ಕೊಡಿ.
ನಿಲ್ಸಿ 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 ನಿಲ್ಸಿ. ಯಾಕೆ? ಅಲ್ಲಿ ನೋಡಮ್ಮ. ಅಮ್ಮೋರೆ ನಿಮ್ ತವ ಮಾತಾಡಕ್ಕೆ ಅಂತಾನೆ ನಿಮ್ ಮನೆ ತವ ಹೋಯ್ತಿದ್ದೆ. ಗುಡಿನಾಗಿರೋ ಮಾರಿ ದಾರಿನಾಗೆ ಸಿಕ್ಲು ಅನ್ನಂಗೆ ಸಿಕ್ಕಿದ್ರಿ. ಅಲ್ಲ ಮಾರಿ ಅಂದ್ರೆ ಊರನ್ನ ಕಾಪಾಡೋಳು ಅಂತ ಹೇಳ್ದೆ ಅಟ್ಟಯ್ಯ. ಅಮ್ಮೋರೆ ನಿಮ್ ತವಸಿ ಮಾತಾಡೋದಿತ್ತು. ನನ್ನ ತವ ಟೇಮ್ ಇಲ್ಲ. ಅಮ್ಮೋರೆ 2 ನಿಮಿಷ ನಾನು ಮಾತು ಕೇಳ್ಕೊಂಡು ನೀವು ಪೊಲೀಸ್ ಸ್ಟೇಷನ್ವರೆಗೂ ಹೋಗಿ ಬಂದಿದ್ದೀರಾ. ನಾನು ನೋಡಿದೆ ಪೊಲೀಸವ್ರು ಬಂದು ಅವಾಗೇನು ಹೇಳ್ಕೊಂಡೋದ್ರು. ಇನ್ನೇನು ಪುಟ್ಟಕ್ಕನ್ನ ಸಿಕ್ಕಾಕಂತಾಳೆ. ನೀನೇನ ಫೋನ್ ಮಾಡಿದ್ದು? ಇದೇ ನಮ್ಮವ್ರು ಹೆಂಗೆ ಕೇಳ್ಬಿಟ್ರಿ. ಇಲ್ಲೇ ಬನ್ನಿ ಅಮ್ಮೋರೆ ನಂಗೆ ಸತ್ಯವಾಗ್ಲೂ ಗೊತ್ತಿರಲಿಲ್ಲ ನೀವು ನನ್ನ ಮಾತಿಗೆ ಬೆಲೆ ಕೊಡ್ತೀರಾ ಅಂತ. ಸಾನೇ ಖುಷಿ ಆಯ್ತೈತೆ. ಅಂದರೆ ನಿಮಗೆ ನನ್ನ ಮ್ಯಾಕೆ ಇದ್ದಿದ್ದ ಕೋಪ ಎಲ್ಲ ಹೊಂಟೋಗೈತೆ ಅಂತ ಅಲ್ವಾ? ಹಾಂ, ಕೋಪನ ಯಾಕೆ? ಅಂದರೆ ಕೋಪನೇ ಇಲ್ವಾ? ವಾ, ಎಲ್ಲ ಮರ್ತ್ಬಿಟ್ರಾ? ನೀನೇ ಹೇಳು ನೋಡಮ್ಮ, ನನಗೆ ನಿನ್ನ ಮ್ಯಾಕೆ ಯಾಕೆ ವಾಪ ಅನ್ನೋದನ್ನ. ಅದೇಯ ನಾನು ಪುಟ್ಟಕ್ಕನ ವಿರುದ್ಧ ಮಾತಾಡ್ತೀನಿ ಅಂತ. ನಿಮಗೆ ಪುಟ್ಟಕ್ಕನ ಮೇಲೆ ಪ್ರೀತಿ ಕಾಳಜಿ, ಆದರೆ ನನ್ನೊಬ್ಬಳಿಗೆ ಗೊತ್ತು ಅವಳು ನಿಜವಾದ ಮುಖ ಏನು ಅಂತ. ವಾ, ಅಂದರೆ ನಮ್ಮ ಬಂಗಾರಿಗೆ ಪುಟ್ಟಕ್ಕ ಅಂದರೆ ಪ್ರೀತಿ, ಇವಳು ಅಂದರೆ ಕೋಪ. ಹಾಗಾದರೆ ಈ ಸಿಂಗಾರಿಗೆ ಇವಳ ಮೇಲೆ ಪ್ರೀತಿ ಆಗಬೇಕು, ಆ ಪುಟ್ಟಕ್ಕನ ಮೇಲೆ ಕೋಪ ಶುರು ಆಗಬೇಕು. ರೈಟ್. ಈಗಲೂ ನಾನು ಹಿಂಗೆ ಮಾತಾಡ್ತೀನಿ ಅಂತ ನನ್ನ ಮ್ಯಾಗೆ ನಿಮಗೆ ಕೋಪ ಬರ್ಬೋದೋ ಏನೋ. ಹಂಗೇನು ಇಲ್ಲ ರಾಜಿ, ಕೆಲವೊಂದು ಕಿತ ನಿನ್ನ ಮಾತನಾಗೂ ನ್ಯಾಯ ಇರ್ತೈತೆ. ಹೊಟ್ಟೆಗೆ ಹಾಲಿರಿದ್ರೆ ಅಮ್ಮೋರೆ ನನ್ಗೆ ಆಯ್ತಿರೋ ಸಂತೋಷಕ್ಕೆ ನಿಮ್ಮನ್ನು ತಪ್ಕೊಂಡು. ಅಂದರೆ ನಾನು ಏನು ಒಳಗೆ ಬಂದೆ ಅಂದರೆ ಸಾನೆ ಥ್ಯಾಂಕ್ಸ್ ಅಮ್ಮವ್ರೆ. ನನಗೆ ಗೊತ್ತಿತ್ತಮ್ಮವ್ರೆ ಬಂಗಾರಮ್ಮ ಯಾವತ್ತಿದ್ರೂ ನ್ಯಾಯದ ಪರನೆ ಅಂತ. ಅದೇ ಆಳದವಳ ಸ್ನೇಹ ನಿಮ್ಮ ಮನೆಗೆ ಬಂದ್ಮ್ಯಾಕೇನೆ ನೀವು ಹಿಂಗಾಗೋಗಿರೋದು. ಪ್ರತಿಯೊಬ್ಬರು ಆ ಸ್ನೇಹದ ಬಗ್ಗೆನೇ ಹೇಳ್ತಾರಲ್ಲ. ಅವಳು ಬರೋಕ್ಕೂ ಮೊದಲು ನೀವು ಹೆಂಗಿದ್ರಿ ಇಡೀ ಊರೇ ನಿಮ್ಮ ಕೈನಾಗಿತ್ತು. ಆದರೆ ಈಗ ಪರವಾಗಿಲ್ಲ, ಏಳು ಅದು ಯೋನು ಅಂತ ನಾನು ಯೋನು ಮಾಡೋಕ್ಕಿಲ್ಲ. ಅಲ್ಲ ಅಮ್ಮವ್ರೆ, ನೀವು ನೋಡದೇ ಇರೋ ಪಂಚಾಯ್ತಿನ ನೀವು ಕೊಡದೇ ಇರೋ ತೀರ್ಪ. ಈಗ ನಿಮ್ಮ ಸೊಸೆ ದಿಲ್ಲಿಗೆಲ್ಲ ಹೋಗೋಳೆ, ಬತ್ತಾ DC ಆಗಿ ಬತ್ತಾಳೆ. ಆಮೇಲೆ ನಿಮ್ಮ ಕೈನಾಗ ಏನಿರ್ತೈತೆ, ಸರ್ಕಾರನೇ ನನ್ನ ಕೈನಾಗೈತೆ ಅಂತ ಮೆರಿತಾಳೆ. ನಿಮ್ಮ ಸೊಸೆ DC ಆಗಕ್ಕೆ ಹೊಂಟವಳೆ. ಅದು ನೀವು ಹೆಂಗಾನ ಮಾಡಿ ತಡಿಬೇಕು. ತೆಪ್ಪು ತಿಳ್ಕೊಬೇಡಿ ಅಮ್ಮವ್ರೆ, ನಿಮ್ಮ ಸೊಸೆ ಮ್ಯಾಗೆ ನಿಮ್ಗೆ ಸಾನೆ ಪ್ರೀತಿ ಐತೆ ಅಂತ ಗೊತ್ತೈತೆ. ಆದರೆ ಅವಳು DC ಆಗ್ಬಿಟ್ರೆ ನಿಮ್ಗೆ ಗೊತ್ತೇ ಇರೋಕ್ಕಿಲ್ಲ. ಮನೆ ಬಿಡ ಕಾಸು ಕೊಡ್ತೀನಿ ಅಂತ ಹೇಳಿದ್ರು ಬಂಗಾರಮ್ಮಂತವ ಎಲ್ಲ ವಿಷಯ ನೀವು ಹೇಳ್ಬಿಟ್ಲಾ? ಅಯ್ಯೋ ಏನು ಮಾಡೋದೀಗ? ಏ ರಾಜಿ, ನನ್ನ ಯಾಕೆ ಕರ್ಕೊಂಬಂದವ್ರೆ ಅಂತ ನಿಂಗೇನಾರ ಗೊತ್ತಾ? ಸರ್, ಆಗ್ಲಿಂದ ಕೇಳ್ತಾ ಇದ್ದೀನಿ, ನನ್ನ ಯಾಕೆ ಕರ್ಕೊಂಬಂದಿದ್ದೀರ ಅಂತ ಹೇಳಿ. ಗಲಾಟೆ ಮಾಡಬಾರ್ದು ಸರ್. ನಾನು ಏನು ತೆಪ್ಪು ಮಾಡಿಲ್ಲ, ನನ್ನ ಯಾಕೆ ಕರ್ಕೊಂಬಂದಿದ್ದೀರ ಅದನ್ನ ಹೇಳಿ. ಹಾಯ್, ಹೇಳಿದ್ದೇನೆ ಹೇಳ್ಬೇಕೇನ ನಿನಗೆ? ಕೇಳಿ ಇನ್ನೊಂದು ಸರಿ ಹೇಳ್ತೀನಿ. ಅಲ್ಲಿ ಇದಾರಲ್ಲ ಕಿರಾತಕರು, ಇವ್ರನ್ನ ಬಂಗಾರಮ್ಮನ ಮನೆಗೆ ನಿನ್ನೆ ರಾತ್ರಿ ಕಳಿಸಿದ್ದು
ಪುಟ್ಟಕ್ಕನೆ ಅಂತೆ, ಅದಕ್ಕೆ ನೀನು ಹೇಳ್ಕೊಂಬಂದಿರೋದು. ಸರ್ ನಿಮ್ಗೆ ಏನಾರ ಬುದ್ಧಿ ಗಿದ್ದಿ ಐತಾ ಇಲ್ವಾ? ಐತೆ ಸರ್, ಪುಟ್ಟಮ್ಮಿ ಅಂತ ಕೆಲಸ ಮಾಡ್ತಾಳೆ ಸರ್. ಈ ನನ್ನ ಮಕ್ಕಳನ್ನ ಬಾಯಿ ಬಿಟ್ಟವ್ರೆ ಅಂತ ನನ್ನನ್ನು ಕರ್ಕೊಂಬಂದಿದ್ರಲ್ಲ ಸರ್, ಸರಿನಾ ಇದು? ಏಯ್ ಕಿರ್ಚಾಡ್ಬೇಡ ಅಂತ ಹೇಳಿ ತಾನೆ. ಸರ್ ನಿಮಗೆ ಗೊತ್ತಲ್ಲ ಸರ್, ಪುಟ್ಟಮ್ಮಿ ಅಂತ ಕೆಲಸ ಮಾಡ್ತಾಳೆ ಸರ್. ನೋಡ, ನಿನ್ನ ವಿಚಾರಣೆ ಮಾಡಕ್ಕೆ ಕರ್ಕೊಂಬಂದಿದ್ವಿ. ನಿಂದೇನು ತಪ್ಪಿಲ್ಲ ಅಂತ ಸಾಬೀತಾದರೆ ನಿನ್ನ ಮನೆಗೆ ಹೋಗ್ಬೋದು. ಏಯ್ ಹಿಜಾಬಗಳ್ರ, ಯಾರು ಕಳಿಸಿದ್ದಿ ಬನ್ನ? ಸರ್ ಈ ಅಪ್ಪ ಇವ್ರ ಹೆಂಡ್ತಿನೇ ಸರ್ ಹೇಳಿದ್ದು. ನಮ್ದೇನು ತಪ್ಪಿಲ್ಲ ಸರ್, ನಮ್ಮ ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಸರ್ ಇವ್ರು ಯಾರು ಅಂತಲೇ ನಂಗೆ ಗೊತ್ತಿಲ್ಲ, ನಾನು ಇವ್ರನ್ನ ನೋಡೇ ಇಲ್ಲ ಸರ್. ಸುಳ್ಳು ಹೇಳ್ತಾರೆ ಸರ್ ಇವರು. ಸುಳ್ಳು ಅವ್ರು ಹೇಳ್ತಾ ಇದ್ದಾರೋ ನೀನು ಹೇಳ್ತಾ ಇದೀಯ ಅಂತ ನೋಡೇ ಬೇಡ, ನೋಡೇ ಬೇಡ. ಸರ್ ನಾನು ಏನು ತಪ್ಪು ಮಾಡಿಲ್ಲ ಸರ್. ಯಾಕೆ ಸರ್ ಹೊಡಿತಿದ್ರೆ ಸರ್? ನಾನು ಏನು ತಪ್ಪು ಮಾಡಿಲ್ಲ ಸರ್. ಸರ್ ಬೇಡ ಸರ್. ಸರ್ ಸರ್ ದಿನೇಶ್ ಕುಮಾರ, ಏಯ್ ದಿನೇಶ್, ಏನು ನಡೀತಿದೆ ಇಲ್ಲಿ? ಹೇಸಲ್ಲ ಸುಳ್ಳು ಹೇಳಲ್ವಾ? ಸರ್ ನಾನೇನು ಮಾಡಿಲ್ಲ ಸರ್. ಸರ್ ಯಾರ್ದೋ ಮಾತು ಕೇಳ್ಕೊಂಡು ನನಗೆ ಕೊಡಬೇಡಿ ಸರ್. ಸರ್ ನಾನೇನು ಮಾಡಿಲ್ಲ ಸರ್, ನಿಜವಾಗ್ಲೂ ಪುಟ್ಟ ಮೀನು ನಾನಲ್ಲ ಸರ್. ಸರ್ 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 ನನ್ನ ಮಾತು ಕೇಳಿ ಸರ್. ಸರ್ 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 ಬೇಡ ಸರ್. ಸರ್ 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 ನಾನೇನು ತಪ್ಪು ಮಾಡಿಲ್ಲ ಸರ್. ಸರ್ ಸರ್ ಅಣ್ಣ ಹೇಳ್ತೀನಿ. ಅಣ್ಣ, ಇಲ್ಲೇನೋ ಗೋಲ್ಮಾಲ್ ನಡೀತಾ ಇದೆ ಅಣ್ಣ. ಏನು ಹೇಳ್ತಿದ್ಯಾ? ಹೌದಣ್ಣ, ಈ ನನ್ನ ಮಕ್ಕಳು ಸಿಕ್ಕಾಕೊಂಡಾಗ ಏನೂ ಬಾಯ್ ಬಿಡಲಿಲ್ಲ. ಈಗ ದಿಢೀರಂತ ಇದನ್ನೆಲ್ಲ ಮಾಡಕ್ಕೆ ಹೇಳಿದ್ರು ಪುಟ್ಟಕ್ಕನೆ ಅಂತ ಹೇಳಿಕೆ ಕೊಟ್ಟಿದ್ದಾರಣ್ಣ. ಅಯೋಗ್ಯ ನನ್ನ ಮಕ್ಕಳು, ಯಾವನ್ನ ಅವನು ಬಂದ್ರೆ ಸಿಗದಾಕ್ಬಿಡ್ತೀನಿ. ನೆನ್ನೆನೆ ಅವನ್ನೆಲ್ಲ ಮುಗಿಸ್ಬಿಡ್ಬೇಕಾಗಿತ್ತು. ಹಬ್ಬ ಹೇಳ್ದನ್ನು ಒಂದೇ ಒಂದು ಮಾತಿಗೆ ಪೊಲೀಸರಿಗೆ ಇಟ್ಕೊಟ್ಟಿವನಿ. ಅಣ್ಣ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಅವರು ಸ್ಟೇಷನಿಗೆ ಬಂದು ಹೋಗ್ಯವ್ರೆ. ಏನ ಹಬ್ಬನ ಕರ್ಸದ್ ನಾ SI ಐತೆ ಅವನಿಗೆ? ಇಲ್ಲ ಅಣ್ಣ, ಅವರೇ ಬಂದಿದ್ರಂತೆ. ಪಾಪ ಈ ವಿಷಯ ಗೊತ್ತಾಗಿ ಬಂದೋಗಿದ್ದಾರೆ. ಪಾಪ ಹಬ್ಬ ಏಟ್ ಬೇಜಾರು ಮಾಡ್ಕೊಂಡ್ಲು. ಲೇ ಜಿಗ್ನಿ, ಮೊದಲು ಅವ್ರು ಯಾರು ಅಂತ ತಿಳ್ಕ. ಈ ಕರ್ನಾಟಕಕ್ಕೆ ಒಂದು ತೆರೆ ಹಿಡಿಬೇಕು. ಗೊತ್ತಾಯ್ತಣ್ಣ, ಇದನ್ನೆಲ್ಲ ನಾನು ವಿಚಾರಿಸ್ಕೊಂತೀನಿ. ಲೇ ಜಿಗ್ನಿ, ನೆನ್ನೆ ಅವ್ರ ಕಡೆ ಒಂದು 8 ಜನ ಓಡೋದ್ರು. ಅವ್ರು ಹಿಡ್ಕೊಂಡ್ರೆ ಗೊತ್ತಾಯ್ತದೆ. ಸರಿ ಅಣ್ಣ, ನಮ್ಮ ಕಡೆ ಹುಡುಗನ ಕರೆಸ್ಕೊಂಡು ಹುಡುಕಿಸ್ತೀನಿ. ಛೇ, ಹಬ್ಬ ಊರು ಬಿಟ್ಟೋಗಿರೋದನ್ನೇ ನೆಪ ಮಾಡ್ಕೊಂಡು ಯಾವನ ಆಟ ಆಡಿಸ್ತಾವನೆ. ನನ್ನ ಕೈಗೆ ಸಿಗ್ಬೇಕು, ಸಿಗ್ದಾಕ್ಬಿಡ್ತೀನಿ. ಇದಕ್ಕೆಲ್ಲ ಪರಿಹಾರ ಮೊದಲು ಅವನ್ ಕಂಡಿಡಿಬೇಕು. ಏ ನಂಜಮ್ಮ, ನೀನ್ ಯಾಕೆ ಬಂದೆ ಇಲ್ಲಿಗೆ? ಹೇಳಿಲ್ವ ನಿಂಗೆ ಹೊಸ ಸಮಯ ಕೊಡು ಅಂತ? ಅಷ್ಟು ಬರ್ರಿ ನಾವು. ಅಯ್ಯೋ ಅದೆಲ್ಲ ಆಮೇಲೆ ಮಾತಾಡೋ ನಡಿ ಇಲ್ಲಿಂದ. ವಾ, ಯಾಕೆ ನಂಜವ ಬತ್ತಿದಂಗೆ ರಾಜಿ ಮೇಲೆ ಕೂಗಾಡ್ತಿದ್ಯಾ? ಯಾಕೆ ನಾನಿರೋದು ಕಣ್ಣಿಗೆ ಕಾಣ್ತಿಲ್ವೇ? ಅದು ಬಂಗಾರು, ಇವಳು ನಿನ್ನ ಇಲ್ಲಿ ಯಾಕೆ ಕರ್ಸೋಳೆ ಅಂತ ನಂಗೆ ಗೊತ್ತು. ನಂಜಮ್ಮ ಇವಳಿನೆಲ್ಲ ಆಮ್ಯಾಗ ಮಾತಾಡಮ್ಮ, ನೀನು ಒಳ್ಡು. ಇರು ಇರು ಇರು, ಯಾಕೆ ಅವಳನ್ನ ಒಳ್ಡು ಅಂತಿದ್ಯಾ? ಇವಳು ಇಲ್ಲೇ ಇರಬೇಕು, ನೀನು ಇಲ್ಲೇ ಇರಬೇಕು. ಬಂಗಾರ, ಇವಳೊಂದಂಗೆ ಏನು ನಡೆದಿಲ್ಲ. ನನ್ನ ಮ್ಯಾಕೆ ಸುಮ್ಮನೆ ಏನು ಮಾತಾಡ್ತಾವಳ ಅಟ್ಟೆಯ. ಅಮ್ಮೋರೆ ನಂಜಮ್ಮ. ನಂಜವ್ವ, ಇವಳು ಸುಮ್ಕೆ ಯೋನು ಹೇಳ್ತಿಲ್ಲ, ಎಲ್ಲನೂ ದಿಟಾನೇ ಹೇಳ್ತಾವಳೆ. ಇಲ್ಲ ಬಂಗಾರ, ನೀ ನಂಬೇಡ. ನಾನು ಇವಳಿಗೆ ಕೊಡ್ಬೇಕಾದ ಕಾಸು ಕೊಡ್ಲಿಲ್ಲ ಅಂತ ನನ್ನ ಬಗ್ಗೆ ಏನೇನು ಹೇಳ್ತಾವಳೆ. ಅಲ್ಲ, ನನ್ನ ಮಗಿಗೆ ನಾನು ಇಸ ಹಾಕ್ತೀನ, ನೀನೇ ಹೇಳು. ಇವಳು ಮಾತನ್ನ ನಂಬೇಡ.
ಏನು ಮಾಡಿಲ್ಲ. ನಿನ್ ಸಾವು ನಿನ್ ನಾಲ್ಗೆನಾಗೆ ಐತೆ ಅಂದ್ಮೇಕೆ ಯಾರೇನ್ ಮಾಡಕ್ಕಾಯ್ತದೆ? ಏನೋ ಮಗಿಗೇನು ಮಾಡಿಲ್ವಾ? ವಾ, ಅಂದರೆ ಮಗು ಆಸ್ಪತ್ರೆ ಸೇರಿದ್ದು, ಅದಕ್ಕೆ ನಂಜೇರಿದ್ದು ಎಲ್ಲನೂ. ಅಯ್ಯಯ್ಯೋ, ನಾನೇನು ಮಾಡಲಿಲ್ಲ. ಅದು ಅಯ್ಯೋ ದಡ್ಡಿ, ಅದ್ರ ಬಗ್ಗೆ ನಾನು ಏನು ಹೇಳೇ ಇಲ್ಲ. ನೀನೇ ಎಲ್ಲ ಒದ್ರುಬಿಟ್ಟಲ್ಲ. ಏಯ್, ಅದ್ಯೋ ನೋಡಿದ್ದು ಅಂತ ಇಬ್ರು ಪೂರ್ತಿ ಸರಿಯಾಗಿ ಹೇಳಿದ್ರೆ ಸರಿ. ಅಯ್ಯೋ, ನಾನೇನು ಇಲ್ಲ ಅಂತ ಹೇಳ್ತೀವನಲ್ಲ. ರಾಜಿ, ನೀನ್ ದಿಟ ಹೇಳ್ತೀಯೋ ಹೆಂಗೆ? ಅಮ್ಮವ್ರೆ, ರಾಜೆ ಬೇಡ, ನೀ ಏನು ಹೇಳ್ಬೇಡ. ರಾಜಿ, ನಿನ್ನ ಮ್ಯಾಕೆ ನನಗೀಗೀಗ ಗೌರವ ಬಂದೈತೆ. ನಿನ್ನ ಮಾತಿಗೆ ನಾನು ಅದು ಯೋಟ್ ಬೆಲೆ ಕೊಡ್ತೀನಿ ಅಂತ ನಿಂಗೂ ಗೊತ್ತೈತೆ. ಈಗ ನೀನು ದಿಟ ಹೇಳಿ ನನ್ನ ಮನ್ಸು ಗೆಲ್ತೀಯೋ ಇಲ್ಲ ಸುಳ್ಳು ಹೇಳಿ ನಿಯತ್ ಕಳ್ಕೊಳ್ತೀಯೋ, ತೀರ್ಮಾನ ನಿಂದೆಯ. ಅಮ್ಮವ್ರೆ, ನಾನು ದಿಟ ಹೇಳಿದ್ರೆ ನಂಜಮ್ಮನಿಗೆ ನೀವೇನು ಮಾಡೋಕ್ಕಿಲ್ಲ ಅಂತ ಮಾತು ಕೊಡಿ. ಆಯ್ತು, ಅದ್ಯೋನು ಅಂತ ಹೇಳು. ಅದು ಮಗಿಗೆ ವಿಷ ಹಾಕಿದ್ದು ನಂಜಮ್ಮನೆಯ. ಚೋಟು, 2 ನಿಮಿಷ ಬಿಟ್ಟು ಇದನ್ನ ಬಿಸಿ ಮಾಡು. ಒಡೆ ಸ್ವಲ್ಪನೇ ಐತೆ, ನೆಂದಿದ್ರೆ ಹಾಕು, ಇಲ್ಲಾಂದ್ರೆ ಖಾಲಿ ಅಂತ ಹೇಳ್ಬಿಡು. ಸರಿ ಅಕ್ಕ, ಇವಾಗ ಇಡ್ಲಿ ಇಳಿಸ್ತೀನಿ, ದೋಸೆ ಕೇಳಿದ್ರೆ ಇಲ್ಲ ಅಂತ ಹೇಳ್ತೀನಿ. ನಾನು ನೋಡ್ಕೋತೀನಿ ಬಿಡಕ್ಕ, ನೀನು ಹೋಗ್ಬಿಟ್ ಬಾ. ಸರಿ, ಅಂಗಡಿ ಕಡೆ ಹುಷಾರು, ನೋಡ್ಕೋ. ಅಜ್ಜಿ, ಹೋಗ್ಬತ್ತೀನಿ. ಅಂಗಡಿ ಬಗ್ಗೆ ನೀನೊಬ್ಬಳಿಗೆ ಅಲ್ಲ, ನನಗೂ ಬಹು ಕಾಳಜಿ ಐತೆ. ಓನರು ನಾನೇ. ಸರಿ, ನೀನು ಹೋಗ್ಬಿಟ್ ಬಾ. ಸರಿ, ಒಳ್ಡುಮಾ. ನಿಂತ್ಕೋ. ತಗೋ ಇದನ್ನ, ತಾಯಿ ಚಾಮುಂಡಿ ನಿಂಗೆ ಒಳ್ಳೇದು ಮಾಡಲಿ. ಅಕ್ಕ, ಆಲ್ ದ ಬೆಸ್ಟ್. ಮ್ಯಾಕ್ಸಿ, ಅಕ್ಕನ ಹುಷಾರಾಗಿ ಕರ್ಕೊಂಡ್ ಬಾ. Don't worry. Shall we go? You could have taken money from me. ನಿಮ್ ತವ ದುಡ್ಡು ತಕೋಬೇಕು ಅಂತ ಹೇಳ್ತಿದ್ದೀರಾ? ಇಲ್ಲ, ತಪ್ಪು. ಸದ್ರ ಇರೋ ಕಡೆ ಸಾಲ ಮಾಡಬಾರ್ದು. ಈಗ ಅವ್ರ ತವ ನಾನು ದುಡ್ಡು ತಕೊಂಡ್ರೆ ವಾಪಸ್ ಸಾಲ ತೀರ್ಸ್ಬೇಕು ಅನ್ನೋ ಆಟ ಇರ್ತೈತೆ. Okay. ಒಳ್ಡುಮಾ. ಅಜ್ಜಿ, ಆಶೀರ್ವಾದ ಮಾಡಿ. ಅನ್ಕೊಂಡಿದ್ದೆಲ್ಲ ಆಗ್ಲವ. ಹೋಗ್ಬತ್ತೀನಿ ಕಣ್ಲ, ಹುಷಾರು. ಏನಪ್ಪ, ಇಲ್ಲಿ ಕಲ್ಯಾಣಿ ಹೋಟ್ಲ್ ಎಲ್ಲದೆ? ರೋಡ್ ಸೈಡ್ ಅಂಗಡಿ ಅಮ್ಮ, ಅದು ಎಲ್ಲದೆ? ಈ ಕಡೆ ಇದೆ ಅಮ್ಮ.